ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ? ಯೂಶಲಿ ನಮ್ಗೆ ಅಂದ್ರೆ ನನ್ಗೆ ಪರ್ಸನಲಿ ಹೇಳ್ಬೇಕು ಅಂದ್ರೆ ಏನೇನ್ ಪ್ರಾಬ್ಲಮ್? ಧಾರವಾಡಕ್ಕೆ ಹೋಗ್ಬೇಕು ಅನ್ನೋ ಟೈಮ್ ಬಂದಾಗ ತುಂಬಾ ಖುಷಿ ಆಗುತ್ತೆ. ಸರಿ ಬಿಡು, ಆಯ್ತು ಬಿಡು. ಹಳ್ಳಿ ನೋಡೋಕೆ ಒಂಥರ ಚಂದ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಇಲ್ಲಿ ನಾವೆಷ್ಟೇ ಸಿಟಿ ಕಡೆ ಹಳ್ಳಿನೇ ಬೆಸ್ಟ್ ಅಲ್ವಾ? ನೋಡಕ್ ಆಯ್ತಿಲ್ವೇ? ಯಾರಿದ್ರೆ ಕಂಡನ ಮಾಡ್ಬಿಡ್ತೀನಿ ಹೇಳ್ರು. ಸೊ ಈಗ ನಾವು ಹಣ ಬಂದ ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ಅಳ್ಳಾವರದಲ್ಲಿ ಒಂದು ಆಫೀಸ್ ಇದೆ. ಸೊ ಆಫೀಸಿಗೆ ಹೋಗ್ತಾ ಇದೀವಿ. ಸೊ ಆಫೀಸಿಗೆ ಹೋಗ್ಬಿಟ್ಟು ಅಲ್ಲಿ ಅವ್ರನ್ನ ಕರ್ಕೊಂಡು ನಾವು ಹೋಗ್ತೀವಿ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಯಾಕಂದ್ರೆ ಅವರಲ್ಲಿ ಲೋಕಲ್ಸ್ ಇರ್ತಾರೆ. ಸೊ ಅವರಿಗೂ ಕೂಡ ಕರ್ಕೊಂಡು ಅವ್ರ ಮನೆಗೆ ಹೋಗ್ತೀವಿ ನಾವೀಗ. ಬನ್ನಿ. ಯಾವೂರವರು? ಬೆಳ್ತಂಗಡಿ ಇವ್ರು ನಮ್ಮ ಅಣ್ಣವರ ಆಫೀಸನ್ನ ಹ್ಯಾಂಡಲ್ ಮಾಡ್ತಾರೆ. ಇಲ್ಲಿ ಬಂದು ಈಗ ಇಲ್ಲಿಂದ ಇಲ್ಲಿ ಊರಲ್ಲಿ ಲೋಕಲ್ಸ್ ಎಲ್ಲ ಇವ್ರಿಗೆ ಪರಿಚಯ ಇದ್ದಾರೆ ಜಾಸ್ತಿ. ಇವ್ರನ್ನ ಕರ್ಕೊಂಡು ನಾವು ಹೋಗ್ತೀವಿ ಈಗ. ಈ ಅಣ್ಣವರ ಆಫೀಸಲ್ಲಿ ಆಕ್ಚುಲಿ ಯಾಕೆ ಇಟ್ಟಿದ್ದಾರೆ ಅಂತಂದ್ರೆ ಈ ಆಫೀಸು ಇಲ್ಲಿ ಜನರ ಕುಂದುಕೊರತೆ ಏನೇ ಇದ್ರು ಕೂಡ ಅಥವಾ ಅವರಿಗೆ ಒಂದು ಪೆನ್ಷನ್ ಆಗಿರ್ಬೋದು ಅಥವಾ ಏನೋ ಮನೇಲಿ ಒಂದು ಸಮಸ್ಯೆ ಆಗಿರ್ಬೋದು, ಕೋರ್ಟ್ ಕಚೇರಿ ಸಮಸ್ಯೆ ಆಗಿರ್ಬೋದು, ಪೊಲೀಸ್ ಸ್ಟೇಷನ್ ಸಮಸ್ಯೆ ಆಗಿರ್ಬೋದು, ಏನಾದ್ರೂ ಸಮಸ್ಯೆ ಆದ್ರೆ ಅದನ್ನ ಎಲ್ಲಾ ಗ್ರಾಮಸ್ಥರು ಇಲ್ಲಿ ಬರ್ತಾರೆ. ಅವ್ರ ಏನ್ ಬೇಡಿಕೆ ಇದೆ ಅಥವಾ ಕೋರಿಕೆ ಇದೆ ಅಥವಾ ಅಳಲಿದೆ ಇಲ್ಲಿ ಬಂದು ತೋಡ್ಕೋತಾರೆ. ಇವ್ರು ಅದನ್ನ ನಿಂತು ಬಿಟ್ಟು ಆಮೇಲೆ ಸರ್ ಏನು ಆಪ್ತ ಕಾರ್ಯದರ್ಶಿ ಇದ್ದಾರೆ ಅವ್ರ ಜೊತೆ ಕೂಡಿ ಅದನ್ನ ಬಗೆಹರಿಸೋದಕ್ಕೆ ಟ್ರೈ ಮಾಡ್ತಾರೆ. ಯಾವ್ದು ಜನರಲ್ ಪ್ರಾಬ್ಲಮ್ಸ್ ಇಲ್ಲ ಸಾಹೇಬ್ರ ಆಫೀಸ್ ನೋಡ್ಕೊಟ್ಟಿದ್ದಕ್ಕೆ. ಲೊಕೇಶನ್ ರೀಚ್ ಆದ್ವಿ, ಮನೆಗೆ ಹೋಗೋಣ. ನನಗೆ ಬರೀ ಊರಿನ ಹೆಸರು ಮಾತ್ರ ಗೊತ್ತಿರುತ್ತೆ, ಬಟ್ ಎಲ್ಲಿ ಎಕ್ಸಾಕ್ಟ್ ಆಗಿ ಅಂತ ಗೊತ್ತಿರಲ್ಲ. 4 ಮಂತ್ ಇದ್ದು ಮೇಡಮ್, ಅವಾಗನೇ ಇವ್ರ ಫಾದರ್ ಡೆತ್ ಆಗಿದೆ. ಹೌದಾ? ಇವ್ರ ಹೆಸರೇನು ಹೇಳಿ? ಫಿರ್ದೋಸ್ ಅಂತನಾ? ಓಕೆ. ಮಮ್ಮಿ ಇದ್ದಾರೆ? ಅವ್ರ ಮಮ್ಮಿ ಮೇಡಮ್ ಇವರು. ಏನಾಯ್ತು ಫಾದರ್ಗೆ? ಅವ್ರದ್ದು BP ಲೋ ಆಗಿ ಡೆತ್ ಆಗಿದೆ ಮೇಡಮ್. ಹೌದಾ? ಇದು ನಾನು 2011-12 ಸಾಲಿನಲ್ಲಿ ನಾನು 10th ಇದ್ದೆ ಮೇಡಮ್, ಇಲ್ಲಿ ಅಳ್ನಾವರ್ನಲ್ಲಿ. ಅವಾಗ ಸಂತೋಷ್ ಲಾಡ್ ಸರ್ ಅವರು ನಮ್ಗೆ ಸಹಾಯಧನ 1,000 ರೂಪಾಯಿ ನೀಡಿದ್ರು 10th ಫಸ್ಟ್ ಕ್ಲಾಸ್ ಪಾಸ್ ಆದವ್ರಿಗೆ. ಅದ್ ನನಗ ನೆನಪಿದ್ದೆ ಇತ್ತು. ಅವಾಗ 1,000 ಅಂದ್ರೆ ತುಂಬಾ ದೊಡ್ಡದು ಇದೆಲ್ಲ. ಅದೊಂದು 1,000 ರೂಪಾಯಿದಲ್ಲಿ ನಾನು ಏನೇನೋ ತಗೊಂಡಿದ್ದೆ. ಅದೇ ನಾನು ನೆನಪಿತ್ತು. ಮತ್ತೆ ವಿಡಿಯೋಸ್ನು ನೋಡಿದ್ವಿ. ಅದೇ ನಾನು ನಮ್ಮ ಅಕ್ಕನ ಮಗಳಿಗೆ ಹೇಳಿದೆ, ಅವ್ರ ಎಜುಕೇಶನ್ಗೆ ಅಂದ್ರೆ ತುಂಬಾ ಎತ್ತಿದ ಕೈ ಎಲ್ಲ ಅವರು. ಅದಕ್ಕೋಸ್ಕರ ನಾವು ಹೆಲ್ಪ್ ತಗೊಳ್ಳೋಣ, ನಮಗೂ ಹೆಲ್ಪ್ ಮಾಡ್ತಾರ ಅವರು ಅಂತ ಒಂದು ಭಾವನೆಯಿಂದ ನಾನು ನಮ್ಮ ಅಕ್ಕನ ಮಗಳಿಗೆ ಹೇಳಿದ್ದೆ. ಗುಣವ ಹಂಚೋ ಸಾಹುಕಾರ. ಸೆಕೆಂಡ್ ಇಯರ್ಗೆ ಹೋಗ್ಬೇಕಂದ್ರೆ ಅವ್ರ ಫೀಸ್ ಕಟ್ಟಿನ ಬಂದ್ರ ಅಡ್ಮಿಷನ್ ಸಿಗ್ತೈತಿ, ಇಲ್ಲಾಂದ್ರೆ ಸಿಗುದಿಲ್ಲ ಅಂದ್ರಿ. ಧಾರವಾಡದಾಗ ಶ್ರೇಯಾ ಕಾಲೇಜ್ ರೀ. ಓಕೆ. ಅಲ್ಲೇ ಹೋಗ್ತಾಳ್ರಿ. ಮತ್ತೆ 15,000 ಕಟ್ಟಿ ಅಡ್ಮಿಷನ್ ಮಾಡಿದ್ದೀರಿ. ಮತ್ತ ಆಮೇಲೆ ನಮ್ ತಂಗಿ ಅಕ್ಕ ಹಿಂಗ ಅರ್ಜಿ ಕೊಟ್ರೆ ನಿಮ್ಗೆ ಸಹಾಯ ಮಾಡ್ತಾರ ಅವ್ರಂದ್ರ ನಾವು ಅರ್ಜಿ ಕೊಟ್ಟಿದ್ದೀರಿ. ಓಕೆ. ಇವಾಗ ಇವ್ರು ಅಪ್ ಅಂಡ್ ಡೌನ್ ಮಾಡ್ತಾ ಇದಾರಾ? ಅಪ್ ಅಂಡ್ ಡೌನ್ ಮಾಡ್ತಾರೆ ಮೇಡಮ್. ಸೊ ಇವರಿಂದ ಸ್ವಲ್ಪ ಹೆಲ್ಪ್ ಆಯ್ತು ನಿಮ್ಗೆ, ಇವ್ರು ಹೇಳಿದ್ರಿಂದ ಹೆಲ್ಪ್ ಆಯ್ತು. ಥ್ಯಾಂಕ್ ಯು ಮೇಡಮ್. ಇವಾಗ ನಾವು ಬಂದಿದ್ದೀವಿ ಸಂತೋಷ್ ಲಾಡ್ ಫೌಂಡೇಶನ್. ಖುಷಿ ಆಗ್ತಿದ್ಯಾ? ಖುಷಿ ಆಗ್ತಿದೆ ಮೇಡಮ್. ಸರ್ ತುಂಬಾ ಒಳ್ಳೆಯವರು. ಸರ್ ಬಹಳ ಜನಕ್ಕೆ ಮೇಲ್ಪಡಿಸ್ತಾ ಇದ್ದಾರೆ. ಅವ್ರದ್ದು ತುಂಬಾ ತುಂಬಾ ಥ್ಯಾಂಕ್ಸ್ ಮೇಡಮ್. ಮೊನ್ನೆ ಅವರು ಗಾಡಿನೂ ಕೊಟ್ಟರು ಸ್ವಲ್ಪ ಜನಕ್ಕೆ, ಅದನ್ನು ನೋಡಿದ್ವಿ, ಬಹಳ ಖುಷಿ ಆಯ್ತು. ಮನುಷ್ಯಂದು ಎಲ್ಲ ಆಸೆ ಎಲ್ಲ ಕಡಿಮೆ ಆದ್ಮೇಲೆ ಅವ್ರು ನೆನಪು ಬಂದ್ಬಿಡ್ತಾರೆ. ಅಂತ ಪರಿಸ್ಥಿತಿಯಲ್ಲಿ ಅವ್ರು ಸರ್ ನನಗೆ ಬರೋದು ಕಷ್ಟ, ತುಂಬಾ ಕಷ್ಟ ಬಂದಾಗ ಯಾರಂದ್ರೆ ಲಾಡ್ ಸರ್ ಅವರು. ಮನೆ ತುಂಬಾ ಜನ ಇದ್ದಾರೆ, ಬಟ್ ದುಡಿಯೋರು ತುಂಬಾ ಕಡಿಮೆ ಇರೋದ್ರಿಂದ ಸ್ವಲ್ಪ ಕಷ್ಟ ಇದೆ. ಆದ್ರೆ ಯಾರು ಅಷ್ಟು ಹೈಯರ್ ಎಜುಕೇಶನ್ ಏನು ಕಂಪ್ಲೀಟ್ ಮಾಡಿಲ್ಲ ಈ ಫ್ಯಾಮಿಲಿನಲ್ಲಿ. ಸೊ ಫಿರ್ದೌಸ್ ಇವರೊಬ್ರು ಕಲಿತಾ ಇದ್ದಾರೆ, ಫ್ಯಾಮಿಲಿ ಫುಲ್ ಸಪೋರ್ಟ್ ಮಾಡ್ತಾ ಇದೆ. ಅಟ್ಲೀಸ್ಟ್ ಯಾರು ಕಲ್ತಿಲ್ಲ ಇವರಾದ್ರೂ ಕಲೀಲಿ ಅನ್ನೋದು ಇವರ ಒಂದು ಆಸೆ. ಆಕ್ಚುಲಿ ಇವರು ಆಂಟಿ ಇದ್ದಾರೆ. ಅದೇ ನಾನು ಆಗ್ಲೇ ಹೇಳಿದಾಗೆ 2011 ಇವರಿಗೆ ಏನು ಸಂತೋಷ್ ಲಾಡ್ ಅವರು ಫಸ್ಟ್ ಕ್ಲಾಸ್ ಬಂದಿದ್ದಕ್ಕೆ ಸಹಾಯ ಮಾಡಿದ್ರು. ಸೊ ಆ ಟೈಮಲ್ಲಿ ಇವರಿಗೆ ಸಂತೋಷ್ ಲಾಡ್ ಅವ್ರು ನೆನಪಾಗ್ತಾರೆ. ಸಂತೋಷ್ ಲಾಡ್ ಸರ್ ಆಲ್ರೆಡಿ ಗೊತ್ತಿದೆ ನಿಮ್ಗೆಲ್ರೂ ಕೂಡ, ಕಲಿಯೋ ಮಕ್ಕಳಿಗೆ ಎಷ್ಟು ಸಹಾಯ ಮಾಡ್ತಾರಂತ. ಬರೋದು ಸ್ವಲ್ಪ ತಡವಾಗಿರಬಹುದು, ಆದ್ರೂ ಬಂದೇ ಬರ್ತೀವಿ ನಾವು. ಮೇಡಮ್ ತಗೊಳ್ಳಿ. ಸೊ ಫಿರ್ದೌಸ್, ನಿಮ್ಮ ಎಜುಕೇಶನ್ಗೆ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಇದೊಂದು ಸ್ಕಾಲರ್ಶಿಪ್. ಸೊ ಇದರಿಂದ ನಿಮಗೆ ಸ್ವಲ್ಪನಾದ್ರೂ ಸಹಾಯ ಆಗುತ್ತೆ ಅಂತ ಅನ್ಕೋತೀವಿ. थैंक यू सो मच सर, आपकी वजह से मेरी स्टडीज़ कंप्लीट होंगे और मैं इसके लिए आपकी बहुत ज़्यादा शुक्रगुजार हूँ जो आपने मेरी इतनी हेल्प की. थैंक यू सो मच. ಫಿರ್ದೌಸ್ ಕುಟುಂಬ ಇದು. ಬಾಯ್ ಬಾಯ್. ಬಾಯ್ ಬಾಯ್.